ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋ ಇರೋದು ಅಕೌಂಟಿಂಗ್ ಡೆಫಿನೇಷನ್ನ ಮೇಲೆ. ಸೊ ಅಕೌಂಟಿಂಗ್ ಡೆಫಿನೇಷನ್ ಯೂಶುವಲಿ 2 ಮಾರ್ಕ್ಸ್ಗೆ ಕೇಳುವಂತಹ ಕ್ವಶನ್ ಇದು. ಡಿಫೈನ್ ಅಕೌಂಟಿಂಗ್ ಅಂತ ಹೇಳಿ ನೀವು ಒಂದು ಕ್ವಶನ್ನ 2 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡಲೇಬಹುದು. ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ ನಾನು ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಅಕೌಂಟನ್ನು ಹೇಗೆ ಡಿಫೈನ್ ಮಾಡ್ತಾ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. In 1966, the American Accounting Association, that is AAA, defined accounting as the process of identifying, measuring, and communicating economic information to permit informed judgments and decisions by users of information. ಓಕೆ, ಈ ಒಂದು ಡೆಫಿನೇಷನ್ ಪ್ರಕಾರ ಅಕೌಂಟಿಂಗ್ ಅನ್ನೋದು ಒಂದು ಪ್ರೊಸೆಸ್ ಅಂತ ಹೇಳ್ತಾ ಇದೆ. ಯಾವ ಥರ ಪ್ರೊಸೆಸ್ ಅಂತ ಅಂದರೆ ಇದರಲ್ಲಿ ಐಡೆಂಟಿಫೈಯಿಂಗ್, ಮೆಜರಿಂಗ್ ಮತ್ತು ಕಮ್ಯುನಿಕೇಟಿಂಗ್ ಇರುವಂಥ ಒಂದು ಆ್ಯಕ್ಟಿವಿಟಿ ಇನ್ವಾಲ್ವ್ ಆಗಿ ಇರುತ್ತೆ. ಸೊ ನಾವಿಲ್ಲಿ ಬಿಸ್ನೆಸ್ ಇನ್ಫಾರ್ಮೇಷನ್ ಅಥವಾ ಇಕನಾಮಿಕ್ ಇನ್ಫಾರ್ಮೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಅಕೌಂಟಿಂಗ್ ಕಮ್ಯುನಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಕಮ್ಯುನಿಕೇಟ್ ಯಾರಿಗೆ ಮಾಡುತ್ತೆ ಅಂತ ಅಂದರೆ ಯೂಸರ್ಸಿಗೆ ಕಮ್ಯುನಿಕೇಟ್ ಮಾಡುತ್ತೆ. ಯೂಸರ್ಸ್ ಅಂತ ಅಂದರೆ ಇಲ್ಲಿ ಎಕ್ಸ್ಟರ್ನಲ್ ಯೂಸರ್ಸ್ ಕೂಡ ಆಗಿರ್ಬೋದು ಅಥವಾ ಇಂಟರ್ನಲ್ ಯೂಸರ್ಸ್ ಕೂಡ ಆಗಿರ್ಬೋದು. ಸೊ ಯಾಕೆ ಅವರಿಗೆ ಆ ಇನ್ಫಾರ್ಮೇಷನ್ನ ಕಮ್ಯುನಿಕೇಟ್ ಮಾಡುತ್ತೆ ಅಥವಾ ಯಾಕೆ ಆ ಇನ್ಫಾರ್ಮೇಷನ್ ಅವರಿಗೆ ಇನ್ಫಾರ್ಮ್ ಮಾಡುತ್ತೆ ಅಂತ ಅಂದರೆ ಅವರು ಆ ಇನ್ಫಾರ್ಮೇಷನ್ನ ಬೇಸ್ ಆಗಿಟ್ಕೊಂಡು ಜಡ್ಜ್ಮೆಂಟ್ಸ್ ಅಥವಾ ಡಿಸಿಷನ್ಸ್ಗಳನ್ನು ತಗೊಳ್ತಾರೆ. ಸೊ ಹಾಗಾಗಿ ಅಕೌಂಟಿಂಗ್ ಇಟ್ ಈಸ್ ಆ್ಯನ್ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಜರಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಇಕನಾಮಿಕ್ ಇನ್ಫಾರ್ಮೇಷನ್ ಟು ಪರ್ಮಿಟ್ ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ಸ್ and decisions by users of information. ಈ ಒಂದು ಡೆಫಿನೇಷನ್ನ ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಕೊಡ್ತಾ ಇದೆ.